ರಾಜೀನಾಮೆ ವಿಷಯ ಆಗಲ್ರಿ ಸಿ ಎಂ ರಾಜೀನಾಮೆ ಕೊಡೋರು ಇನ್ನೂ ತಪ್ಪೇ ಮಾಡಿಲ್ಲ, ಯಾಕೆ ರಾಜೀನಾಮೆ ಕೊಡ್ತಾರೆ ನೋಡ್ಬೋದು. ಇವಾಗ BJP ಅವರು ಎಷ್ಟು ವರ್ಷ ಮುಖ್ಯಮಂತ್ರಿ ಇದ್ದರು, 2013ರಿಂದ 2018 ತನಕ ಅವ್ರು ಮುಖ್ಯಮಂತ್ರಿ ಇದ್ದರು. ಆವಾಗ ಅವ್ರು ಏನೂ ತಪ್ಪು ಮಾಡಿಲ್ಲ, ಅವ್ರಿಗೆ ಅವ್ರ ಮೇಲೆ ಏನೂ ಸಿಕ್ಕಿಲ್ಲ. ಈಗ BJP ಸರ್ಕಾರ ಇದ್ದಾಗ 2020-21ರಲ್ಲಿ ಮೂಡ ಸೈಟ್ ಹಂಚಿಕೆ ಬಗ್ಗೆ ನೀವು ಅವ್ರು ತೆಗಿತಾರೆ ನಮ್ಮ ಅವ್ರ ಅಧಿಕಾರದಲ್ಲೂ ಇದ್ದಿಲ್ಲ. ಅವರು ಸಾಕಷ್ಟು 42 ವರ್ಷದಿಂದ ರಾಜಕೀಯದಲ್ಲಿದ್ದಾರೆ, ಸಾಕಷ್ಟು ಸಲ ಅವ್ರು ಮಂತ್ರಿ ಆಗಿದ್ದಾರೆ, 16 ಸಲ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಈಗ ಯಾವಾಗ ಮಂತ್ರಿ ಇದ್ರು, ಯಾವಾಗ ಮುಖ್ಯಮಂತ್ರಿ ಇದ್ರು, ಅಧಿಕಾರದಾಗಿದ್ದಾಗೆ ಅವ್ರು ಏನೂ ತಪ್ಪು ಮಾಡಲ್ಲ, ಯಾವುದೂ ಸಿಗ್ತಾ ಇಲ್ಲ. ಅಧಿಕಾರ ಇಲ್ಲದಾಗ ನೀವು ಏನಾರ ಒಂದು ಹುಡುಕಿ ನಮ್ಮ ಸರ್ಕಾರದ ಮೇಲೆ ನೀವು ಒತ್ತಡ ಹಾಕ್ಬೇಕಂತಂದ್ರೆ ಇದು BJP ಅವರು ಬೇಕಂತ ಮಾಡತ್ತಂತ ಎಲ್ರಿಗೂ ಗೊತ್ತಾಗಿದೆ. ಎಲ್ಲ ಜನ ಕೂಡ ನಮ್ಮ ಪರವಾಗಿದ್ದಾರೆ. ಅದೇ ರೀತಿ ಒಳ್ಳೆ ರೀತಿಯಲ್ಲಿ ನಾವು ಸೇವೆನೂ ಕೊಡ್ತಾ ಇದ್ವಿ. ನಾವು ಏನೇನು ಗ್ಯಾರಂಟಿಗಳು ನಾವು ಕೊಟ್ಟಿದ್ವಿ ಚುನಾವಣೆಗಿಂತ ಮುಂಚೆ, ಅದು ಕೂಡ ನಾವು ಎಲ್ಲರಿಗೂ ನಾವು ಮನೆಗೆ ಮುಟ್ಟಿಸ್ತಾ ಇದ್ವಿ. ರಾಜಕೀಯವಾಗಿ ಅವ್ರು ನಮಗೆ ಡಿಫೀಟ್ ಮಾಡೋಕ್ಕಾಗಲ್ಲ ಅಂತ ಅಂಬಸಲಿಕ್ಕಿಂದು ಈ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ.